അസ്സലാമലൈക്കും. ഇന്നത്തെ റെസിപ്പി മാങ്ങയുടെ ഉപ്പുകറി എങ്ങനെ ഇട്ട് ಅಂತ നോക്കാം. ನಾನು 3 kg ಹತ್ತಿರ ಮಾಂಗಿ എടുത്തിട്ട് ചെന്ന കഴുകിട്ട് തോത്തിത്തല്ല മാങ്ങനെ കട്ടാക്കിയിട്ടല്ല വെച്ചിരെ. ಅದಕ್ಕೊರು ಜಂಡರ ಕಪ್ಪುರ ಹತ್ತಿರ ನಾನು ಉಪ್ಪಿಟ್ರೆ ಕಲ್ಲುಪ್ಪು ಬೇನಿಡ ಉಪ್ಪಿಟ್ಟು നല്ല ಮಿಕ್ಸ್ ಹಾಕೋರು. മാങ്ങಗೆಲ್ಲ ಉಪ್ಪು പിടിക്കിற ಬಲ್ಲ നല്ല ಮಿಕ್ಸ್ ಹಾಕೋನು. ಮಿಕ್ಸ್ ಹಾಕಿತ್ತಲ್ಲ ಆಯ್ತು. പിന്നെ ഒരു ಬೆಲ್ಲ ಕಪ್ಪು ഒരു ಕಪ್ಪುಡತ್ತ ನಾನು ಕಡುಗೆ എടുത്തിട്ട് ചെന്ന ಕಲ್ಗಿದ್ದು ತನ್ನೆಲ್ಲ ಅರ್ಚಿತ್ತು ಮಿಕ್ಸ್ ಜಾರಿಗೆ ಇಡ್ರೆ ഇതിൽ ഗ്രൈൻഡ് ആക്കി തീർക്കും. അതിൽ പിന്നെ 350 ഗ്രാംസ് ಹತ್ರ ನಾನು ಒಣಕ ಮೊಲವು എടുത്തിട്ട് ಆಲ್ರೆಡಿ ಅದು ಕಲ್ಗಿತ್ತು ಒಣಕಿ വെച്ചಲ್ಲ ಮೊಲವು ತೆಲ್ಲ ಇಟ್ಟಿತ್ತು നല്ല പായ ಬಟ್ಟಿಯೋ ಬೆಚ್ಚ ತನ್ನಿ ಚಪ್ಪೆಯಾಗು ಬೇಕು. ಆ ತಣ್ಣಿನ ತೆಲ್ಲ ಬೀತಿತ್ತು ഒരു 3 ಸ್ಪೂನ್ ಹತ್ರ മഞ്ഞളിട്ടിട്ട് ഗ്രൈൻഡ് ആക്കി തീർക്കും. നല്ല ಮೈಬಲೋ ഗ്രൈൻഡ് ಹಾಕೋರು ಅಲ್ಲ, ತರಿಯೂ ಅಲ್ಲ, ಮಸಾಲೆ ಕನ್ಸಿಸ್ಟೆನ್ಸಿ ತರಿಕೊ. நீங்கள் கிரைண்டரில் அரைக்கிறேங்க ಮೊಲವು ಒರ್ಕಲ್ಲಿ ಇಟ್ಟಿಟ್ಟು ಅರೆಕ ಮಿಕ್ಸಿ ಜಾರ್ಗೆ ಇಡ್ರೆಂಗೆ ಜಂಡು ಬಟ್ಟೆ ಹಾಕಿತ್ತು ಗ್ರೈಂಡ್ ಹಾಕಿ ತರ್ಕರು. ನಾನು ಇಪ್ಪಡೆ ಮಾಂಗಿಗೆ ಉಪ್ಪಲ್ಲಿ ಇಟ್ಟು വെച്ചിരുന്നಲ್ಲ ഇപ്പം നോക്കൂ തണ്ണി ಬಿಟ್ಟರು മാങ്ങಗೆಲ್ಲ നല്ല ಮೊಲವು പിടിക്കിற ಬಲ್ಲ നല്ല ಮಿಕ್ಸ್ ಹಾಕೋನು. ಗ್ರೈಂಡ್ ಹಾಕೊಂಬ ಚೊಮ್ಮೆ ತಣ್ಣಿ ಬೀತ್ತು ತೀರ ಮೊಲವು ತೆಲ್ಲು ಅರೆವು ತೆಲ್ಲು ತಣ್ಣಿ ಬೀತಿ ಮೇಯವರು മാങ്ങಗೆಲ್ಲ ಮೊಲವು പിടിക്കുമ്പോൾ നല്ല ಮಿಕ್ಸ್ ಹಾಕಿತ್ತು നോക്കൂ. ಅದರ ಅಂದಾಜು ಇಕ್ಕನು. അതിൽ പിന്നെ ഒരു മസാല റെഡി ആക്കും. ഒരു പാൻ വെച്ചാൽ ഒരു സ്പൂൺ ಹತ್ತಿರ ನಾನು നല്ല ಮೊಲವು ಇಟ್ಟಿತ್ತು ಫ್ರೈ ಹಾಕೋನು. അതിൽ പിന്നെ 2 ಸ್ಪೂನ್ ಹತ್ತಿರ ಜೀರಗ ಅದರ ಕಲರ್ ಚೇಂಜ್ ಆಗುತ್ತೆ ನನ್ನ ಫ್ರೈ ಹಾಕಿದಿರ್ತೆ. ಅಲ್ಲಿ പിന്നെ ഒരു ಸ್ಪೂನ್ ಹತ್ತಿರ ಮೆತ್ತೆ, ഒരു ಸ್ಪೂನ್ ಹತ್ತಿರ ಕಡುಗೆ ಇಟ್ಟಿತ್ತು ಫ್ರೈ ಹಾಕೋರು. ಫ್ರೈ ಹಾಕಿರ್ತಾ ಅಲ್ಲಿ പിന്നെ ഒരു ಪಿಂಡಿ ಹತ್ತಿರ ಬೇಚೊಪ್ಪರು ಚೆಂದ ಕಲ್ಗಿತ್ತು നല്ല ಫ್ರೈ ಹಾಕೋರು. ಬೇಚೊಪ್ಪಲ್ಲ നല്ല ಫ್ರೈ ಆಯ್ತು പിന്നെ ಮಿಕ್ಸ್ ಜಾರ್ಗೆ ಇಟ್ಟಿತ್ತು ನಾನು 3 ಮೀಡಿಯಮ್ ಸೈಜು ಬೆಳ್ಳುಳ್ಳಿ ಇರ್ತಾರೆ ಅದರ ಹೆಸರೆಲ್ಲ എടുത്തിട്ട് ಮಿಕ್ಸಿ ಜಾರ್ಗೆ ಇಟ್ಟಿತ್ತು. ನಾಳೆ 3 ಬೆರಳು പിടിக்கிற ಹತ್ರ ಬೆಳ್ಳಿಯು ಹಿಂಗೆ എടുത്തിട്ട് ಒಟ್ಟಿಗೆ ಇಟ್ಟಿತ್ತು ಗ್ರೈಂಡ್ ಹಾಕಿ ತಿಳ್ಕೊಂಡು ತನ್ನಿ ಬೀತಂಟಮೆ ಗ್ರೈಂಡ್ ಹಾಕೊಂಡು ಇಪ್ಪ ಉಪ್ಪು ಮಸಾಲೆಗೆ ಇಟ್ಟಿತ್ತು നല്ല ಮಿಕ್ಸ್ ಹಾಕೊಂಡು ಇಪ್ಪ ಉಪ್ಪು ಕರಿ ರೆಡಿ ಆಯಿತು. ಇನ್ನು ಉಪ್ಪು ಕರಿ ಬೇನಾಯದು ಒಗ್ಗರಣೆ. ഇപ്പോൾ ನಾನು ಪ್ಯಾನ್ ಬೆಚ್ಚಿತ್ತು ಒಗ್ಗರಣೆಗೆ ಬೇನೆ ಹತ್ತಾರೆ ಎಣ್ಣೆ ಬೀತಿತ್ತು. ಉಪ್ಪು ಕರಿ പിടിക്കിರೋ ഒന്ന് തേങ്ങ പിന്നെ എള്ളെണ്ണ ಮಾತ್ರ ನಾನು തേങ്ങ യൂസ് ആക്കിയത്തില്ല. തേങ്ങ വെച്ചാൽ പിന്നെ ഒരു സ്പൂൺ ಹತ್ತಿರ കടുക് ഇട്ടിട്ട് കടുക് പൊട്ടിട്ടാൽ പിന്നെ ഒരു ഇടി വെള്ളുള്ളി ನಾನು കുത്തിട്ടിട്ടുണ്ടല്ല. കടുക് പൊട്ടിട്ടാൽ പിന്നെ ಬೆಳ್ಳುಳ್ಳಿ ഇട്ടിട്ട് ಬೆಳ್ಳುಳ್ಳಿ ಕಾഞ്ഞിട്ടാൽ പിന്നെ ತೆಲ್ಲು ಬೇಚೊಪ್ಪಿಟ್ಟಿತ್ತು ಒಗ್ಗರಣೆ ಇಪ್ಪ ರೆಡಿ ಆಯಿತು. ಇನ್ನು ಉಪ್ಪು ಕರಿಗೆ ಒಗ್ಗರಣೆ ಕೊಡ್ತಿತ್ತು ಉಪ್ಪು ಕರಿ ರೆಡಿ ಆಯಿತು. ಈ ರೆಸಿಪಿ ಎಲ್ಲರೂ ಟ್ರೈ ಹಾಕೋರು. ಏನಾಗಿರು ಚೆಂತು ಕಮೆಂಟ್ ಹಾಕೋರು. ಅದೇ ಬಲೆ ನೀವು ಸ್ಟೋರೇಜ್ ಹಾಕಿ ಬೇಕು ಒಂಬತ್ತಿಗೂ ಅದೇ ಬಲೆ ಮಿಕ್ಸ್ ಹಾಕೊಂಬತ್ತಿಗೂ ಕೈಲಾವಟ್ಟು ಎಡ ಆವಟ್ಟು ಅದು ಒಣಕ್ಕೆ ಐತಿಕೊಂಡು ತಣ್ಣೀರ ಪಸೆಕೋತೀರ ಉಪ್ಪು ಕರಿ ಬೇಡಕ್ಕವಡು. ಈ ರೆಸಿಪಿ ಎಲ್ಲರೂ ಟ್ರೈ ಹಾಕೋರು. அதே வேலை சப்ஸ்கிரைப் ஆக்கும் மறக்கண்டா. நீங்களா ஃபேமிலி ஃப்ரெண்ட்ஸ் எல்லாருக்கும் ஷேர் ஆக்கும். இன்ஷால்லா நல்ல ஒரு ரெசிபி வீடியோ கிட்ட. அஸ்ஸலாமு அலைக்கும்.